ಹಾಸನಕ್ಕೆ ಏನಾಗಿದೆಯೋ ಗೊತ್ತಲ್ಲ, ಹೃದಯಗಳು ಬಡಿತವನ್ನು ನಿಲ್ಲಿಸ್ತಾ ಇದ್ದಾವೆ. ಪದೇ ಪದೇ ಸರಣಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಿಜಕ್ಕೂ ದಿಗಿಲನ್ನು ಹುಟ್ಟಿಸ್ತಾ ಇದೆ. ಅದು ಕಳೆದ 30ರಿಂದ 40 ದಿನಗಳ ಆ ಕೇಸಸ್ಗಳ ಸಂಖ್ಯೆ ನೋಡ್ತಾ ಇದ್ದರೆ ಯಾವಾಗ ಹೇಗೆ ಯಾವ ರೀತಿ ಸಾವು ಬರುತ್ತೆ, ಅದು ಹೃದಯಾಘಾತಕ್ಕೊಳಗಾಗ್ತೇವೋ ಅನ್ನುವಂಥ ಭಯ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ಯುವ ಜನತೆಯಲ್ಲಿ. ಹಾಸನದಲ್ಲಿ ದಿಗಿಲು ಹುಟ್ಟಿಸ್ತಾ ಇದೆ. ಇಂದು ಮತ್ತೆ 3 ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ. 3 ಜನ ಒಂದೇ ದಿನಕ್ಕೆ. ಉಳುಮೆ ಮಾಡುವಾಗಲೇ ನಿವೃತ್ತ ಯೋಧನಿಗೆ ಹೃದಯಾಘಾತ ಆಗಿದೆ. ನೋಡಿ, ಫಿಟ್ ಆ್ಯಂಡ್ ಫೈನ್ ಆಗಿದ್ದಂಥವ್ರು ಒಬ್ಬ ಯೋಧ. ಚನ್ನರಾಯಪಟ್ಟಣದ ಕೆಂಬಾಳು ಗ್ರಾಮದ ಲೋಹಿತ್ ಬಲಿಯಾಗಿದ್ದಾರೆ. ಬೇಲೂರು ಪಟ್ಟಣದ JP ನಗರದಲ್ಲೂ ಹಾರ್ಟ್ ಅಟ್ಯಾಕ್ ಆಗಿದೆ. ಹೃದಯ ಬಡಿತ ನಿಲ್ಲಿಸ್ತಾ ಇದೆ. ಹೃದಯಾಘಾತಕ್ಕೆ 50 ವರ್ಷದ ಮಹಿಳೆ ಲೇಪಾಕ್ಷಿ ಸಾವನ್ನಪ್ಪಿದ್ರು. ಟೀ ಕುಡಿತಾ ಇದ್ರು ಒಬ್ರು ಪ್ರೊಫೆಸರ್ ಮುತ್ತಯ್ಯ, ಅವರು ಅಲ್ಲೇ ಕುಸಿದು ಸಾವನ್ನಪ್ಪಿದ್ರು. 40 ದಿನಗಳಲ್ಲಿ 22 ಮಂದಿಗೆ ಹೃದಯಾಘಾತ ಆಗಿದೆ. ಹೃದಯಾಘಾತದ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದ ಸರ್ಕಾರ ಇದಕ್ಕೆ ಅಸಲಿ ಕಾರಣವನ್ನು ತಿಳಿಯೋಕೆ ಸಜ್ಜಾಗಿದೆ. ಆರೋಗ್ಯ ಇಲಾಖೆ ಕಾರ್ಯದರ್ಶಿಯಿಂದ ತನಿಖೆಗೆ ತಂಡ ಕೂಡ ರಚನೆ ಮಾಡಲಾಗಿದೆ. ಅಂದರೆ ಆ ನಿರ್ಧಾರ ಆಗಿದೆ. 3ರಿಂದ 4 ಜನರ ಒಂದು ತಜ್ಞರ ತಂಡ. ಕಳೆದ 10 ದಿನದ ಸಾವಿನ ರಿಪೋರ್ಟ್ ಬಗ್ಗೆ ತಂಡದಿಂದ ತನಿಖೆ ಆಗುತ್ತೆ. ಹಾಸನದ ಆರೋಗ್ಯ ಇಲಾಖೆಯ ಡಾಕ್ಟರ್ ಚೇತನ್ ನೇತೃತ್ವದ ಒಂದು ತಂಡ, 20ಕ್ಕೂ ಹೆಚ್ಚು ಸಿಬ್ಬಂದಿ ಹಳ್ಳಿಗಳ ಕಡೆ ಹೋಗೋಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಈಗ. ಮತ್ತೆ ಸ್ಟೆಮಿ ಯೋಜನೆಯನ್ನು ಆಕ್ಟಿವ್ ಮಾಡಿದೆ ಆರೋಗ್ಯ ಇಲಾಖೆ. ಅಂದರೆ ಹೃದಯ ಆಘಾತಗಳಿಗೆ ಸಂಬಂಧಪಟ್ಟಂತಹ ಒಂದು ಜಾಗೃತಿಯನ್ನು ಮೂಡಿಸೋದು ಮತ್ತು ಚಿಕಿತ್ಸೆಯನ್ನು ಮಾಡುವುದು. ನೋಡಿ, ಹೃದಯ ಎಷ್ಟರ ಮಟ್ಟಿಗೆ ನಾವು ಕಾಪಾಡಿಕೊಳ್ಬೇಕು, ಏನು ಕಾರಣ? ಈಗಾಗಲೇ ವೈದ್ಯರು ಬಹಳ ಸರಿ ಹೇಳಿದ್ದಾರೆ. ಯಾವ ವೈದ್ಯರನ್ನು ಕೇಳಿದರೂ ಅಷ್ಟೇ, ಇಲ್ಲ ಆಹಾರ, ಏನು ಜಂಕ್ ಫುಡ್ಡು, ನಮ್ಮ ಆಹಾರ ಪದ್ಧತಿ, ಜೀವನ ಶೈಲಿ, ಒತ್ತಡದ ಜೀವನ, ಇವೆಲ್ಲವನ್ನು ಕೂಡ ಹೇಳ್ತಾ ಇರ್ತಾರೆ. ಅಂದರೆ ಅವೆಲ್ಲವೂ ಕೂಡ ಇದ್ದಂಥವ್ರು ಸಾಯ್ತಾರೆ ಅಂತ ಅರ್ಥನ? ಹಿಂಗೆ ಹಾಸನದಲ್ಲೇ ಯಾಕೆ ಆಗ್ತಿದೆ ಜಾಸ್ತಿ? ಅಲ್ಲೇ ಎಲ್ಲರೂ ಇಂತಹ ಗುಣಲಕ್ಷಣಗಳನ್ನು ಹೊಂದಿದ್ದಾರಾ? ಇದರ ಬಗ್ಗೆ ತಂಡವನ್ನು ಕೂಡ ಸರ್ಕಾರ ರಚನೆ ಮಾಡೋಕೆ ನಿರ್ಧಾರ ಮಾಡಿದೆ. ಇವತ್ತು 2010 ಆಯಿತು, 2025 15 ಇಯರ್ಸ್ ನಾನು ಚೆನ್ನಾಗೇ ಇದ್ದೀನಿ ನಾನು. ಬಟ್ ನಾವು ಅದನ್ನ ಕಾಪಾಡ್ಕೋಬೇಕು ಸರ್. ಲೈಫ್ ಸ್ಟೈಲು ಇದು ಮತ್ತು ರೆಗ್ಯುಲರ್ ಆಗಿ ಮಾತ್ರೆ ತಗೊಳ್ಳೋದು ಇವೆಲ್ಲ ಸರ್. ಗಾಬರಿ ಏನು ಬೇಡ ಜನಕ್ಕೆ. ದಯವಿಟ್ಟು ಎಲ್ಲರಿಗೂ ಏನು ಹೇಳೋದು ಏನು ಅಂದರೆ, 30 ಯಾರೇ ಆದ್ರೂ ಜಸ್ಟ್ ಏನೇ ಕೈ ನೋವು ಬಂದರೂ ಎದೆ ನೋವು ಬಂದರೂ ದಯವಿಟ್ಟು ಡಾಕ್ಟ್ರುಗಳಿಗೆ ತೋರಿಸ್ಕೋಬೇಕು. ಏನು ಈಗ ಸೆಲ್ಫ್ ಮೆಡಿಕೇಶನ್ ಮಾಡ್ತಿದ್ದಾರೆ ಎಲ್ಲರೂ, ಅದೇ ಮೇನ್ ಪ್ರಾಬ್ಲಮ್ ಆಗ್ತಿರೋದು. ಏನಾದ್ರು ನೋವು ಬಂದರೆ ಅವರೇ ಮೆಡಿಸಿನ್ ತಗೊಳ್ಳೋದು ಮೆಡಿಕಲ್ ಶಾಪ್ಗೆ ಹೋಗಿ. ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಿ. ನಮ್ಮಲ್ಲಿ ಎಲ್ಲ ಕೇಂದ್ರಗಳಲ್ಲೂ BP, ಶುಗರ್ ಎಲ್ಲ ಟೆಸ್ಟ್ ಮಾಡೋಕ್ಕೆ ಎಲ್ಲ ಇದೆ. ತಾಲೂಕು ಹಾಸ್ಪಿಟ್ಲ್ಗಳಲ್ಲಿ ನಮಗೆ ಇದು ಕೊಲೆಸ್ಟ್ರಾಲು ಇವೆಲ್ಲ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಸೊ ದಯವಿಟ್ಟು ಎಲ್ಲ ಸಹಕರಿಸಬೇಕು. ಇದಕ್ಕೆ ಯಾರು ಹೆದರ್ಕೋಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ ಸರ್. ಈಗ ಹಾಸನದಲ್ಲಿ ನೀವು ಹೇಳ್ದಂಗೆ 18 ಅಂತ ಹೇಳ್ತಿದ್ದೀರಾ ಸರ್. ಇಟ್ ಮೇ ಬಿ ಮೋರ್ ಇನ್ ಬ್ಯಾಂಗ್ಳೂರ್, ಇಟ್ ಮೇ ಬಿ ಮೋರ್ ಇನ್ ಬ್ಯಾಂಗ್ಳೂರ್, ಇಟ್ ಮೇ ಬಿ ಮೋರ್ ಇನ್ ತುಮಕೂರು. ಬಿಕಾಸ್ ಕೌಂಟ್ಸ್ ವಿ ಕಾಂಟ್ ಗಿವ್. ನಾವು NCD ಟೀಮ್ ಅವರು ನನಗೆ DD NCD ಟೀಮ್ ನನಗೆ ಕಾಲ್ ಮಾಡಿದರು. ಅವರು ಸ್ಟೇಟ್ ಲೆವೆಲಲ್ಲಿ ಅವ್ರಿಗೆ ಒಂದು ಮೀಟಿಂಗ್ ಮಾಡ್ತಾರಂತೆ. ಈಗ ಟ್ರಾನ್ಸ್ಫರ್ ಕೌನ್ಸಿಲ್ ನಡೀತಿರೋದ್ರಿಂದ ಸ್ವಲ್ಪ ಬ್ಯುಸಿ ಇದ್ದಾರೆ. ನಮ್ಮ ಹತ್ರನೂ ಮಾಹಿತಿ ತರಿಸ್ಕೊತಿದ್ದಾರೆ ಸರ್. ಎಲ್ಲ ಎಷ್ಟು ಜನ ಸತ್ತೋಗಿದ್ದಾರೆ, ಯಾವ್ಯಾವ ಏಜ್ ಅವರು ಅಂತ ಇಂಪಾರ್ಟೆಂಟ್. ತುಂಬ 2022 ಅಂದರೆ ಅದನ್ನು ನಾವು ಇದು ನೋಡಬೇಕಾಗತ್ತೆ. ಈಗ ಒಬ್ಬರು ಯಲಹಂಕದಲ್ಲಿ ಸತ್ತೋಗಿದ್ದಾರೆ, ಯಾರೋ ಪೇಷಂಟು, ಅವ್ರಿಗೆ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ ಸರ್ ಯಲಹಂಕದಲ್ಲಿ. ಆ ರಿಪೋರ್ಟ್ ಬರಬೇಕು 22 ಇಯರ್ಸು ಏನಕ್ಕೆ ಇದಾಯಿತು ಅಂತ. ಸೊ ನಮಗೆ ಯಾರೋ ಗಾಬರಿ ಆಗೋದು ಬೇಡ. ನಮ್ಮ ಹಾಸನದು ಇನ್ನೂ ಕಮ್ಮಿನೇ ಇದೆ. ನಮ್ಮಲ್ಲಿ ಕಾರ್ಡಿಯಾಲಜಿಸ್ಟ್ ಇದ್ದಾರೆ, ಫಿಸಿಷಿಯನ್ಸ್ ಇದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಅಂತೂ ಪ್ರೈವೇಟಲ್ಲೂ 4 ಕ್ಯಾತ್ ಲ್ಯಾಬ್ಸ್ ಇದ್ದಾರೆ. ಬಟ್ ನಮ್ಮ ಜಯದೇವ ಹಾಸ್ಪಿಟ್ಲು ಇಟ್ ಈಸ್ ವೆರಿ ಗುಡ್. ನಾನು ಅಲ್ಲೇ ಹೋಗಿದ್ದು. ಸೊ ದಯವಿಟ್ಟು ಯಾರೋ ಗಾಬರಿ ಆಗೋದು ಬೇಡ. ಇನ್ನೊಂದು 2 ಡೇಸಲ್ಲಿ ನಾವು ಇಡೀ ಸ್ಟೇಟಿಂದು ಮಾಹಿತಿ ನಾವು ಸ್ಟೇಟ್ ಅವ್ರಿಗೆ ಹೇಳ್ತೀವಿ ಸರ್. 2010 ಆಯಿತು. ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡಿದ್ದಾರೆ. ಪ್ರಕಾಶ್, ನಿಜಕ್ಕೂ ಆಘಾತಕಾರಿ ಇದು ಹಾಸನದ ಈ ಹೃದಯಾಘಾತಗಳ ಸಂಖ್ಯೆ ನೋಡ್ತಾ ಇದ್ದರೆ. ಅಂದರೆ ಈಗ ಒತ್ತಡದ ಜೀವನ, ಆಹಾರ ಶೈಲಿ, ಇದೆಲ್ಲವೂ ಕೂಡ ಕಾರಣ ಹೇಳ್ತಿದ್ದಾರೆ. ಅಂದರೆ ಹಾಸನದಲ್ಲಿ ಅದೆಲ್ಲವೂ ಕೂಡ ಜಾಸ್ತಿ ಆಗ್ತಿದೆ ಅಂತ ಅರ್ಥನಾ? ಹೇಗೆ ಅಂದರೆ ಈ 2-3 ತಿಂಗಳ ಈ ಡೇಟಾ ನೋಡೋದಾದರೆ ಯಾವೆಲ್ಲ ಕಾರಣಗಳು ಗೊತ್ತಾಗ್ತಾ ಇದೆ, ಮತ್ತು ಯಾವ ರೀತಿ ಅಧಿಕಾರಿಗಳು ತಯಾರಾಗಿದ್ದಾರೆ ಅನ್ನೋದು? ಈಗಾಗಲೇ 22 ಮಂದಿ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಬಲಿಯಾಗಿರ್ತಕ್ಕಂತಹ ಪ್ರಕರಣ ನಡೆದಿದೆ ಅನ್ನುವ ಮಾಹಿತಿ, ಮೊದಲ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಅದರಲ್ಲಿ 40 ದಿನಗಳ ಒಳಗೆ ಈ ರೀತಿಯಾದಂತಹ ಘಟನೆ ನಡೆದಿದೆ. ಈಗ ಆರೋಗ್ಯ ಮತ್ತೆ ಕುಟುಂಬ ಕಲ್ಯಾಣ ಇಲಾಖಾ ಅಧಿಕಾರಿಗಳು ತಿಳಿಸಿರುವಂತದ್ದು ಏನು ಅಂತಂದ್ರೆ,
ಸದ್ಯಕ್ಕೆ ಯುವಕ ಯುವತಿಯರಲ್ಲಿ ಕೆಲವೊಂದು ಮಂದಿಗೆ ಹೃದಯಾಘಾತ ಆಗಿದೆ, ಇನ್ನು ಕೆಲವರಿಗೆ ವಯಸ್ಸಾದ್ಮೇಲೆ ಅಂದ್ರೆ 50 ವರ್ಷದ ಮೇಲೆ ಹೃದಯಾಘಾತ ಆಗಿದೆ. ಹಾಗಾಗಿ ಸ್ಟೆಮಿ ಯೋಜನೆ ಹಾಸನ ಜಿಲ್ಲೆಗೆ 2 ತಾಲೂಕಿನಲ್ಲಿ ಮಾತ್ರ ಸ್ಟೆಮಿ ಯೋಜನೆ ಇತ್ತು. ನಂತರದಲ್ಲಿ ಮತ್ತೆ ಆ ತಾಲೂಕಿಗೆ ವಿತರಣೆ ಮಾಡಿದೀವಿ ಅನ್ನುವ ಮಾಹಿತಿಯನ್ನ ಈಗಾಗಲೇ ಆರೋಗ್ಯ ಇಲಾಖಾ ಅಧಿಕಾರಿಗಳು TV5ಗೆ ಹೇಳಿರುವಂತದ್ದು. ಜೊತೆಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈಗಾಗಲೇ ಆರೋಗ್ಯ ಇಲಾಖಾ ಅಧಿಕಾರಿಗಳನ್ನ ಮೀಟಿಂಗ್ ಕೂಡ ಸಭೆಯನ್ನು ಮಾಡ್ತಾ ಇದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಯಾಕಂತಂದ್ರೆ ಹಳ್ಳಿಗೆ ಹೋಗ್ತೀವಿ, ಜೊತೆಗೆ 20 ಜನರ ತಂಡ ಈಗಾಗಲೇ ಸ್ಟೆಮಿ ಯೋಜನೆಯಲ್ಲಿ ಸಿಬ್ಬಂದಿಗಳನ್ನ ಕೂಡ ನಿಯೋಜಿಸಿದ್ದಾರೆ ಅನ್ನುವ ಮಾಹಿತಿ ಇರುವಂತದ್ದು. ಒಟ್ಟಾರೆ ಹಾಸನ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತ ಎಂಬುವ ಪ್ರಕರಣ ಸಾಕಷ್ಟು ಆತಂಕಕ್ಕೆ ಮನೆ ಮಾಡಿದೆ. ಯುವಕ ಯುವತಿಯರು ಕೂಡ ಸಾಕಷ್ಟು ಇದರಲ್ಲಿ ಬಲಿಯಾಗ್ತಾ ಇದ್ದಾರೆ. ಒಟ್ಟಾರೆ ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ, ಇದು ಯಾವೆಲ್ಲ ರೀತಿಯಾಗಿ ಆಗ್ತಾ ಇದೆ, ಜೊತೆಗೆ ಅದರ ಮಾಹಿತಿ ಕೊಡಿ ಎಂಬುದನ್ನ ತನಿಖೆಗೆ ಆದೇಶ ಮಾಡಿರುವಂತದ್ದು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಟೀಮ್ ಕೂಡ ನಿಯೋಜನೆ ಮಾಡಿರತಕ್ಕಂಥದ್ದು. ಒಂದು ಕಡೆ ಸಭೆಗಳನ್ನ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಯಾರು ಕೂಡ ಆತಂಕಕ್ಕೆ ಒಳಗಾಗ್ಬೇಡಿ ಅನ್ನುವ ಎಚ್ಚರಿಕೆಯನ್ನು ಕೂಡ ಈಗಾಗಲೇ ಕೊಟ್ಟಿರುವಂತದ್ದು. ನೋಡ್ಬೇಕು ಇನ್ನು ಯಾವೆಲ್ಲ ರೀತಿಯಾಗಿ ವೈದ್ಯಾಧಿಕಾರಿಗಳು ಮತ್ತೆ ಅಧಿಕಾರಿಗಳ ಸಭೆ ನಡೆಸಿ ಹಾಸನ ಜಿಲ್ಲೆಯ ಜನರಿಗೆ ಯಾವೆಲ್ಲ ರೀತಿಯಾಗಿ ಹೇಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ ಪ್ರಭು. ಅಂದ್ರೆ ಪ್ರಕಾಶ್, ಈಗ ಹಾಸನದಲ್ಲಿ ಅಂತ ಅಷ್ಟೇ ಇಲ್ಲ, ಜನರಿಗೆ ಭಯ ಹೆಂಗಾಗಿದೆ ಅಂತಂದ್ರೆ ರಾತ್ರಿ ಮಲಗಿದವ್ರು ನಾವು ಬೆಳಗ್ಗೆ ಇರ್ತೀವಾ ಇಲ್ವಾ, ಅಥವಾ ಯಾವಾಗ ಬೇಕಾದರೂ ಸಾವು ಬರ್ಬೋದು ಅಂಥೇಳಿ. ಅಂದರೆ ಈಗ ಈ ಆಯಾಮದಲ್ಲಿ ನಾವು ನೋಡೋದಾದರೆ ಜನರಿಗೆ ಜೀವ ಭಯ ಎಷ್ಟು ಕಾಡ್ತಾ ಇದೆ ಅಂತೇಳಿ, ಯಾಕಂದರೆ ಎಲ್ಲ ಬಾಳಿ ಬದುಕಬೇಕಾದಂಥ ವಯಸ್ಸಿನವರೇ ಬಲಿ ಆಗ್ತಿರೋದಕ್ಕೆ. ಖಂಡಿತವಾಗ್ಲೂ ಒಂದ್ ರೀತಿ ಎಲ್ಲೋ ಒಂದ್ ಕಡೆ ಅದರಲ್ಲೂ ಯುವ ಜನತೆಗೆ ಸಾಕಷ್ಟು ಇದು ಆತಂಕಕ್ಕೆ ಒಳಪಟ್ಟಿತ್ತು. ಆದ್ರೆ ವೈದ್ಯರು ಮತ್ತೆ ಹಿರಿಯ ನುರಿತ ಹೃದಯ ರೋಗ ತಜ್ಞರು ಇರ್ತಾರಲ್ಲ, ಅವ್ರು ಹೇಳುವಂತ ಪ್ರಕಾರ ಸದ್ಯಕ್ಕೆ ಯಾರು ಕೂಡ ಆತಂಕ ಪಡಬೇಡಿ. ಒಂದಿಷ್ಟು ದಿನನಿತ್ಯದ ಕಾರ್ಯಚಟುವಟಿಕೆಗಳೇನಿರುತ್ತೆ, ಆಹಾರ ಕ್ರಮ ಆಗಿರ್ಬೋದು, ಜೊತೆಗೆ ವ್ಯಾಯಾಮ ಆಗಿರ್ಬೋದು, ಇವನ್ನೆಲ್ಲವನ್ನು ಕೂಡ ನಿರಂತರವಾಗಿ ಅಭ್ಯಾಸ ಮಾಡ್ಕೊಳ್ತಾ ಹೋದ್ರೆ ಅದನ್ನ ತಡೆಗಟ್ಟಬಹುದು. ಆದ್ರೆ ಒಂದಿಷ್ಟು ಚೆಕ್ ಮಾಡುವಂತಹ ಕೆಲಸ ಮಾಡ್ತಾರೆ, ಹಳ್ಳಿಗೆ ಹೋಗ್ತಾರೆ. ಅದನ್ನ ಯಾವಾಗ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ ನಂತರ ಅಥವಾ ಆರೋಗ್ಯ ಇಲಾಖೆ ಸರ್ಕಾರದಿಂದ ಈಗಾಗಲೇ ಆದೇಶ ಮಾಡಿದ್ದಾರೆ, ಆರೋಗ್ಯ ಇಲಾಖೆಯಿಂದ ಒಂದ್ ರೀತಿ ಆದೇಶ ಬಂದ್ರೆ ಅದು ನೇರವಾಗಿ ಹಳ್ಳಿಗೆ ಹೋಗುವಂತಹ ಕೆಲಸಕ್ಕೆ ಮುಂದಾಗ್ತೀವಿ ಅನ್ನುವ ಮಾಹಿತಿಯನ್ನು ಹೇಳಿದ್ದಾರೆ. ಬಟ್ ಹಾಸನ ಜಿಲ್ಲೆಯಲ್ಲಿ ಆ ರೀತಿ ಯಾರು ಕೂಡ ಆತಂಕ ಪಡಬೇಡಿ ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ ಹೇಳಿರುವಂತದ್ದು ಪ್ರಭು. ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ.